ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಬೆಳಗಾವಿ ಕಪಲ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಳ್ತಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡೀವಿ. ಇವತ್ತಿನ ಲಾಗ್ ಏನಪ್ಪಾ ಅಂತಂದ್ರೆ, ಇವತ್ತಿನ ಲಾಗ್ನ ವಿಶೇಷತೆ ಏನಂತಂದ್ರೆ ನಾ ಹಾಗೆಲ್ಲ ಇವರು ಹೇಳ್ಬಿಡ್ತಾರೆ. ಆಕೆಗೆ ಏನು ಗೊತ್ತನ್ರಿ, ಆಕೆಗೆ ಅಷ್ಟ ಕಲಿಸ್ಬಿಟ್ಟೇನೆ. ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಬೆಳಗಾವಿ ಕಪಲ್ಸ್. ಇಷ್ಟು ಬಿಟ್ಟರೆ ಬೇರೆ ಏನೂ ಬರೋದಿಲ್ಲ ಆಕೆಗೆ. ಅದನ್ನು ಬಿಟ್ಟು ಮುಂದಿಂದೆಲ್ಲ ನಾ ಹೇಳ್ತೇನೆ, ಅದು ವೆಲ್ಕಮ್ ಅಷ್ಟ ಆಕೆ ಮಾಡಕ್ಕೆ. ಮುಂದೆ ಏನಾರು ಮಾತಾಡೋದು ಕಲಿಸತ್ತ. ಮಾತಾಡೋದು ಕಲಿ ಏನಿಲ್ಲ. ಇವತ್ತಿನ ಬ್ಲಾಗ್ ಏನಪ್ಪ ಅಂದ್ರೆ, ನಮ್ಮ ಕಿರು ಪರಿಚಯ. ನಮ್ಮ ಪರಿಚಯನ ಇನ್ನೂವರೆಗೂ ಮಾಡ್ಕೊಂಡೇ ಇಲ್ಲ. ಮತ್ತು ನಾವು ಯಾರಂತನೂ ಇನ್ನೂ ಈ ಯೂಟ್ಯೂಬ್ ಒಳಗೆ ಯಾರಿಗೂ ಗೊತ್ತೇ ಇಲ್ಲ. ಯೂಟ್ಯೂಬ್ ಒಳಗೆ ಅಷ್ಟೇ ಅಲ್ಲ, ಎಲ್ಲೂ ಸೋಷಿಯಲ್ ಮೀಡ್ಯಾದಾಗೆ ಯಾರೂ ನಮ್ಮನ್ನು ಗುರುತನೂ ಹಿಡಿಯಂಗಿಲ್ಲ. ನಾವು ಯಾರಂತನೂ ಗೊತ್ತಿಲ್ಲ, ನಮ್ಮ ಹೆಸರು ಗೊತ್ತಿಲ್ಲ. ಅದಕ್ಕೆ ನಮ್ದು ಭಾಳ ದಿವ್ಸದ ಮ್ಯಾಗ ವಿಡಿಯೋಗಳು ಸಿಕ್ಕಾಪಟ್ಟೆ ಬಂದವು. ಆ್ಯಕ್ಚುಲಿ ಫಸ್ಟ್ ಸ್ಟಾರ್ಟಿಂಗೇ ಮಾಡ್ಬೇಕಾಗಿತ್ತು ನಾವು. ಫಸ್ಟ್ ಸ್ಟಾರ್ಟಿಂಗೇ ನಮ್ಮ ಪರಿಚಯ ಮಾಡ್ಕೋಬೇಕಾಗಿತ್ತು. ಸ್ವಲ್ಪ ಲೇಟಾಗಿ ಮಾಡಾಕತ್ತೀವಿ, ಕ್ಷಮಿಸ್ರಿ ದಯವಿಟ್ಟು. ಈಗ ನಮ್ಮ ಪರಿಚಯ ಮಾಡ್ಕೋತೀವಿ. ನನ್ನ ಹೆಸರು ಮಂಜುನಾಥ್. ಇವಳ ಹೆಸರು ಆಕೆನೇ ಹೇಳ್ತಾಳೆ. ನಮ್ಮ ಹೆಸರು ಶ್ರೀದೇವಿ ಮಂಜುನಾಥ್ ಅಂತ ಹೇಳ್ರಿ. ಶ್ರೀದೇವಿ ಮಂಜುನಾಥ್ ಎರಡು ಸೇರಿಸಿ ಹೇಳಂತ. ಆರಾಮದಿರಿ? ಫಸ್ಟ್ ಟೈಮ್ ಅದು ಹಳೆ ಮೊಬೈಲ್ದಾಗ ಮೈಕ್ ಹಾಕೊಂಡು ವಿಡಿಯೋ ಮಾಡ್ತಿದ್ವಿ. ಅದು ಕನೆಕ್ಟೇ ಆಗ್ತಾ ಇರಲಿಲ್ಲ. ಅದು ಸಾದಾ ಪಿನ್, ನಾರ್ಮಲ್ ಪಿನ್ ಇತ್ತಲ್ಲ ಅದು. ಹಾಗಾಗಿ ಆ ಮೊಬೈಲ್ ಕನೆಕ್ಟು ಆಗ್ತಿರ್ಲಿಲ್ಲ, ಅದು ಕೇಳಿಸ್ತಾನೂ ಇರಲಿಲ್ಲ. ಅದು ಮೈಕ್ ತೊಗೊಂಡ್ರೂ ಉಪಯೋಗ ಇಲ್ಲಲ್ಲ, ಏನೂ ಯೂಸೇ ಆಗಕತ್ತಿಲ್ಲಲ್ಲ ಇದು ಅಂತೇಳಿ ನಾ ಅಂದ್ಕೊಂಡೀನಿ. ಈಗ ಈ ಹೊಸ ಮೊಬೈಲ್ ಕನೆಕ್ಟ್ ಮಾಡೀನಿ. ಈಗ ವಾಯ್ಸ್ ನಾನು ನೋಡಿಲ್ಲ, ನೀವು ಹೆಂಗೆ ಬರ್ತೈತೆ ಅಂತೇಳಿ ಕಮೆಂಟ್ ಮಾಡಿರಿ. ಕರೆಕ್ಟ್ ಕ್ಲಿಯರಾಗಿ ಬರ್ತಿತ್ತಂದ್ರೆ ಕಮೆಂಟ್ ಮಾಡಿರಿ. ಮತ್ತೇನಪ್ಪ ಅಂದ್ರೆ, ನಮ್ಮ ಹೆಸರಂತೂ ಗೊತ್ತಾಯಿತು. ನನ್ನ ಹೆಸರು ಮಂಜುನಾಥ್. ಇವಳ ಹೆಸರು ಶ್ರೀದೇವಿ. ಶ್ರೀದೇವಿ ಮಂಜುನಾಥ್. ಶ್ರೀದೇವಿ ಮಂಜುನಾಥ್. ಹೌದು, ಹೇಳಿಂತ ಶ್ರೀದೇವಿ ಮಂಜುನಾಥ್ ಆಯ್ತು. ಆಮೇಲೆ ನನ್ನೂರು, ನಾ ಹುಟ್ಟಿ ಬೆಳೆದಿದ್ದೂರು ವಿಜಯಪುರ. ಈಗ ಮೊದಲು ಬಿಜಾಪುರ ಅಂತ ಇರ್ತದ, ಈಗ ವಿಜಯಪುರ ಆಗಿರ್ತೈತಿ. ನಿಮಗೂ ಗೊತ್ತಿರ್ಬೋದು. ಮತ್ತು ಈಕಿ ಹುಟ್ಟಿ ಬೆಳೆದಿದ್ದು ಇಲ್ಲೇ ಬೆಳಗಾವಿ ಒಳಗೆ ಹುಟ್ಟಿ ಬೆಳೆದು ಎಲ್ಲ ಸಾಲಿ ಕಲ್ತು ದೊಡ್ಡಗಾಗಿದ್ದಾಳೆ. ದೊಡ್ಡ ಕತ್ತೆ ಆಗಿದ್ರು ಇನ್ನೂ ಬುದ್ಧಿ ಅಂತೂ ಬಂದಿಲ್ಲ. ಅದು ಯಾವಾಗ ಬರ್ತೈತೆ ನೋಡ್ಬೇಕು. ಇಷ್ಟಂತೂ ಆಯ್ತು. ಮತ್ತು ಇನ್ನೊಂದು ಏನು ಹೇಳ್ಬೇಕಪ್ಪ ಅಂದ್ರೆ, ನಾವು ಈ ವಿಡಿಯೋ ಮಾಡೋ ಕಾರಣ ಏನಪ್ಪ ಅಂದ್ರೆ, ಇಲ್ಲಿವರೆಗೂ ಎಷ್ಟೊಂದು ವಿಡಿಯೋಗಳು ಹಾಕಿದ್ದೀವಿ. ಹಳೆ ಮೊಬೈಲ್ದೊಳಗೆ ಮಾಡ್ತಿದ್ವಿ. ಅದ್ರಾಗ ಜಾಸ್ತಿ ಯಾರೂ ನೋಡ್ತಾನೆ ಇರಲಿಲ್ಲ. ಎಷ್ಟು ಒಂದು 50-60 ಜನ ನೋಡ್ತಿದ್ರು. 50-60 ಅಂದ್ರೆ ಭಾಳ ಆಯಿತು. 50-60 ಅಂದ್ರೆ ಭಾಳ ಆಯಿತು. ಈಗ ಸದ್ಯಕ್ಕೆ ಹೊಸ ಮೊಬೈಲ್ದಾಗ ಮಾಡಾಕತ್ತಿಂದ ವಿಡಿಯೋಗಳು ಏನಿಲ್ಲ, ಜಾಸ್ತಿ ಏನೂ ಆಗೇ ಇಲ್ಲ. ಅದೇ ನಡೆದೈತಿ. ಭಾಳ ಆದ್ರೆ ಒಬ್ಬರು ಇಬ್ಬರು ಜಾಸ್ತಿ ನೋಡತ್ತಾರ. ಅದು ಯಾರಂತ ಗೊತ್ತಿಲ್ಲ. ಹೊಸೊಬ್ರಂತೂ ನಮ್ಮ ವಿಡಿಯೋಗಳು ಯಾರಿಗೂ ಗೊತ್ತಿಲ್ಲಾರ್ದವ್ರಂತೂ ಯಾರೂ ನೋಡಾಕತ್ತೇ ಇಲ್ಲ. ನೋಡಿದ್ರು ನಮ್ಮ ಸುತ್ತಮುತ್ತ ನಮ್ಮ ಸಂಬಂಧಿಕರೊಳಗೆ ಇಂಥವ್ರು ಅಷ್ಟೇ ನೋಡತ್ತಾರ. ಅವರು ಫುಲ್ ನೋಡ್ತಾರೋ ಇಲ್ಲೋ ಗೊತ್ತಿಲ್ಲ. ಸುಮ್ಮನೆ ನೋಡ್ತಾರೆ, ಹಿಂಗೆ ಇದು ಮಾಡಿಬಿಡ್ತಾರೆ. ಅದೊಂದು ಈಗ ಸದ್ಯಕ್ಕೆ ಒಂದು 100 ಒಳಗೆ ವ್ಯೂಸ್ ಬರಾಕತ್ತಾವ. ಮತ್ತು ಶಾರ್ಟ್ ವಿಡಿಯೋಗಳಂತೂ ಏನು ಹೇಳಬೇಡ್ರಿ, 10-20 ಅವೇನು ಲೆಕ್ಕನೇ ಇಲ್ಲ. ವ್ಯೂಸ್ ಜಾಸ್ತಿನೇ ಬರಾಕತ್ತಿಲ್ಲ. ಹೊಸ ಮೊಬೈಲ್ ತೊಗೊಂಡಿದ್ದು ನಮಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗೋತ್ತು ವಿಡಿಯೋಗಳು ಮಾಡೋದ್ರಿಂದ. ಏನೂ ಬದಲಾವಣೆ ಅಂತೂ ಆಗಿಲ್ಲ. ನೋಡೋಣ ಮುಂದಿನ ಸಮಯದಲ್ಲಿ ಏನಾಗುತ್ತೋ ನೋಡೋಣ. ಈಗಿನ ಕೈ ಕುಂದ್ರಂಗಿಲ್ಲ. ಒಂದು 5 ನಿಮಿಷ ಒಂದು ಕಡೆ ಅಂದ್ರೆ ಕುಂದ್ರಾಗಂಗಿಲ್ಲ. ಸಣ್ಣ ಹುಡುಗರಿದ್ದಂಗೆ ಅಲ್ಲೇನು ಕೈ ಆಡಿಸಿದೆ, ಇಲ್ಲೇನು ಕೈ ಆಡಿಸಿದೆ, ಏನು ಕಿತ್ತಾಡ್ರಿ ಅಂತೇಳಿ ಎಲ್ಲ ಬಿಟ್ಟಾಳ. ಅದಕ್ಕೆ ತೊಗೊಂಡು ಕುಂತಾಳೆ ಈಗ. ಓಕೆ, ಅದೆಲ್ಲ ಇರಲಿ. ನೆಕ್ಸ್ಟ್ ಏನಾರು ಹೇಳೋದೈತಿ? ಏನಿಲ್ಲ, ಇಷ್ಟೇ ನಮ್ಮ ಕಿರು ಪರಿಚಯ. ಇಷ್ಟೇ ಅಲ್ಲ, ಬೆಳಗಾದವರು, ಇವರು ಬಿಜಾಪುರದವ್ರಿ ಅಂತ ಇಷ್ಟೇ. ಮತ್ತು ಆಮೇಲೆ ನಮ್ದು ಮದುವೆಯಾಗಿ 3 ವರ್ಷ ಆಯಿತು. 3 ವರ್ಷ ಇಲ್ಲ, 2.5 ವರ್ಷ ಆಯಿತು. ಮೊನ್ನೆ ಯಾವಾಗ? ಫೆಬ್ರವರಿ 10ಕ್ಕೆ. ಅದು ನೆನಪಿಲ್ಲ, ಮರೆತು ಬಿಡ್ತಾನ್ರಿ. ಮದುವೆ ಆದ್ರೆ ಮುಗಿತ್ರಿ ಇವ್ರದ್ದು. ಎಲ್ಲಾನು ಮರೆತು ಬಿಡ್ತಾರ. ಬರ್ತಡೇ ವಿಶ್ ಮರೆತು ಬಿಡ್ತಾರ, ವೆಡ್ಡಿಂಗ್ ಆನಿವರ್ಸರಿ ವಿಶ್ ಮರೆತು ಬಿಡ್ತಾರ. ಮದುವೆಗಿಂತ ಮುಂಚೆ ಏನು ಗಿಫ್ಟ್ ಕೊಡೋದೇನು,
ಏನ್ ರಾತ್ರಿ ನಾ ಏನೂ ಕೊಟ್ಟೇ ಇಲ್ಲ. 12ಕ್ಕೆ ವಿಶ್ ಮಾಡೋದೇನು? ಈಗ 12ಕ್ಕೆ ವಿಶ್ ಮಾಡೋದೇ ರಾತ್ರಿ ಗೊರ್ಗೊರ್ ನಿದ್ದೆ ಹೊಡೆದ. ಎಲ್ಲರೂ ವಿಶ್ ಮಾಡೋದು ಅದು ಮಾಡೋದು ನಾವು ಬೇರೆನೇ ಆಗೀವಿ. ನಮ್ದು ಸ್ಟೋರಿನ ಬೇರೆ ಐತದ. ಸ್ಟೋರಿ ಕೇಳಿದ್ರೆ ಎಲ್ಲರೂ ಬಿದ್ದು ಒಳ್ಳಾಡಿ ಡ್ಯಾನ್ಸ್ ಹೊಡೆದು ನಗ್ತೀರಿ. ಅವೆಲ್ಲ ಸ್ಟೋರಿಗಳು ಸದ್ಯಕ್ಕೆ ಹೇಳಬಾರ್ದು ಅನ್ನೋದೇನಿಲ್ಲ. ಖರೆ ಅದಕ್ಕೆ ನಾವು ಏನಂತ ಇಟ್ಕೊಂಡು ಕೂತೀವಿ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆದ ಮರುದಿನನೇ ನಮ್ಮ ಸ್ಟೋರಿ ಬರ್ತೈತಿ, ಲವ್ ಸ್ಟೋರಿ. ಅಂದ್ರೆ ಯಾಕೆ ಅದನ್ನು ಪೆಂಡಿಂಗ್ ಇಟ್ಟಿವಿ ಅಂದ್ರೆ ಅದು ಈಗ ನಮ್ಗೆ ಸದ್ಯಕ್ಕೆ ನೋಡ್ತಾ ಇರೋದು 50-60 ಜನ. ಅಷ್ಟೇ ಜನಕ್ಕೆ ಗೊತ್ತಾಗಬಾರ್ದು, ಇಡೀ ಕರ್ನಾಟಕಕ್ಕೆ ಗೊತ್ತಾಗಬೇಕು ಎಷ್ಟು ಜನ ನಮ್ಗೆ ಸಬ್ಸ್ಕ್ರೈಬ್ ಮಾಡ್ತಾರೆ ಮತ್ತು ಎಷ್ಟು ಜನ ನಮ್ಮ ವಿಡಿಯೋ ಆದಷ್ಟು ಹೆಚ್ಚಿನ ಜನ ನೋಡ್ಬೇಕು ಅನ್ನೋ ಕಾರಣಕ್ಕೆ ನಾವು ಆ ವಿಡಿಯೋ ಮಾಡೋಕತ್ತಿಲ್ಲ. ಅದು ಸ್ಟೋರಿ ಭಾಳ ದೊಡ್ಡದೈತಿ ಮತ್ತು ಪಾರ್ಟ್ 1, 2 ಅಂತ ಆಗಂಗಿಲ್ಲ ಜಾಸ್ತಿ. ಅದು ನಾ ಇದನ್ನ ಹೇಳ್ತೀವಲ್ಲ ಬಿಡು ಮಾರೆ, ಮೊದಲು ಇದು ಮುಂದುವರ್ಸ ಅಂತ ಹೇಳ್ಕಿಸಿನ ಭಯಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಾ ಹೇಳಕತ್ತ ಮತ್ತು 2 ವರ್ಷ ಆಯ್ತು ಹೇಳಕತ್ತಿಲ್ಲ ಅಂತ ಹೇಳ್ಕಿಸಿನ ಭಯಕ್ಕೆ ಹೋಗ್ಬೇಡ್ರಿ. ಹೇಳ್ತೀನಿ, ಅದಕ್ಕೊಂದು ಟೈಮ್ ಬರ್ತೈತಿ. ಅದಕ್ಕೋಸ್ಕರ ನಾವು ಒಂದು ಪೆಂಡಿಂಗ್ ಇಟ್ಟಿದ್ದೀವಿ. ಯಾಕಂದ್ರೆ ಮತ್ತೆ ಇನ್ನೊಂದು ಏನಪ್ಪ ಅಂದ್ರೆ ಈ ನಮ್ಮ ಯೂಟ್ಯೂಬ್ ಚಾನಲ್ ಮಾಡಿರ್ತೀವಿ, ಅದು ಮಾನಿಟೈಸೇಷನ್ ಆಗ್ತೈತೋ ಇಲ್ಲೋ ಅನ್ನೋದೊಂದು ಕನ್ಫರ್ಮ್, ಅದೊಂದು ಬೇಕಲ್ಲ. ಮಾನಿಟೈಸೇಷನ್ ಎಲ್ಲ ಮಾಡಿ ವಿಡಿಯೋ ಮಾಡಿ ಇಷ್ಟೆಲ್ಲ ಹಾಕಿ ಆಮೇಲೆ ಆಗಲಿಲ್ಲಪ್ಪ ಅಂದ್ರೆ ಅಳ್ಕೊಂತ ಕುಂದ್ರಬಾರ್ದ. ಅದಕ್ಕಾಗಿ ಕಷ್ಟಪಟ್ಟು ಮಾಡಿರ್ತೀವಿ, ಅದಕ್ಕೊಂದು ಇದು ಆಗ್ಬೇಕು, ಎಲ್ಲರಿಗೂ ಸಿಗ್ಬೇಕ್ರಿ ಅದು. ಮತ್ತು ಅದು ನಮ್ಮ ಜೀವನದೊಳಗೆ ಭಾಳ ಇಂಪಾರ್ಟೆಂಟ್. ಆ ಇಂಪಾರ್ಟೆಂಟ್ ವಿಷಯನ ನಾವು ಲೇಟ್ ಮಾಡಿನೇ ಹೇಳ್ಬೇಕಂತ ಅನ್ಕೊಂಡೀವಿ. ಯಾಕಂದ್ರೆ ಲೇಟ್ ಆದರೂ ಲೇಟೆಸ್ಟ್ ಆಗಿರಲಿ ಅಂತ. ಮತ್ತು ಎಲ್ರಿಗೂ ಆ ವಿಡಿಯೋ ನೋಡಿದಾಗ ಇಷ್ಟ ಆಗಿರಬೇಕು, ಅಲ್ಲ ನಮ್ಗೆ ಕಮೆಂಟ್ ಮಾಡಿರಬೇಕು. ಬಟ್ ನಾವು ಈಗ ಮಾಡ್ಬೋದು ವಿಡಿಯೋ, ಈಗೇನು ದೊಡ್ಡ ಏನಾಗಲ್ಲ ವಿಡಿಯೋ ಹಾಕ್ಬೋದು. ಬಟ್ ಅದರ ಹಾಕಾಕ ಇಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲಪ್ಪ ಅಂತಂದ್ರೆ ನಮ್ಮ ವಿಡಿಯೋ ಮತ್ತು ನಮ್ಮ ಚಾನಲ್ ಮಾನಿಟೈಸ್ ಆದ್ಮೇಲೆ ನಾವು ಹಾಕ್ಬೇಕಂತ ನಿರ್ಧಾರ ಮಾಡ್ಕೊಂಡಿವಿ. ಸೊ ಅಲ್ಲಿ ತನಕ ಇದು ಪೆಂಡಿಂಗ್ದೊಳಗೆ ಇರ್ತೈತ್ರಿ. ವೇಟ್ ಮಾಡಿರಿ, ಬರ್ತೈತೆ ಆದಷ್ಟು ಜಲ್ದಿ. ನಮ್ದು ಮಾನಿಟೈಸೇಷನ್ ಆಗಕ್ಕೆ ಬಂದೈತಿ. ನೀವು ಸಪೋರ್ಟ್ ಮಾಡ್ತಿದ್ರೆ ಆದಷ್ಟು ಜಲ್ದಿನೇ ಆಗ್ತೈತಿ. ನೀವು ಸಪೋರ್ಟ್ ಮಾಡಬೇಕು. ಹೊಸೊಬ್ಬರು ನಮ್ಮ ವಿಡಿಯೋಗಳು ಯಾರು ನೋಡಾತ್ತೀರಿ ದಯವಿಟ್ಟು ನಮ್ಮ ವಿಡಿಯೋ ಒಂದು ಕಮೆಂಟ್ ಹಾಕ್ರಿ. ಯಾರು ಹೊಸೊಬ್ರು ನೋಡಾತ್ತೀರಿ ವಿಡಿಯೋ ನಮ್ಮನ್ನು ನೋಡಾಕತ್ತಿರೋ ಇಲ್ಲೋ, ನಮ್ಗೆ ಸಪೋರ್ಟ್ ಸಿಗಾಕತ್ತೈತೋ ಇಲ್ಲೋ ಅನ್ನೋದೊಂದು ನಮ್ಗೆ ಬೇಕಾಗೈತಿ. ಕ್ಲಾರಿಟಿ ಸಿಗಬೇಕಾಗೈತಿ. ದಯವಿಟ್ಟು ಒಂದು ವಿಡಿಯೋ ಯಾರು ನೋಡ್ತೀರಿ ಒಂದು ಲೈಕ್ ಮಾಡ್ರಿ, ಆಮೇಲೆ ಒಂದು ಕಮೆಂಟ್ ಮಾಡ್ರಿ. ಏನಾರ ನೋಡ್ತಾರಿ. ನಮ್ದು ನೋಡ್ತಾರ 596 ವ್ಯೂಸ್ ಹೋಗಿರ್ತಾವ, 1K 2K ವ್ಯೂಸ್ ಹೋಗಿರ್ತಾವ. ಬಟ್ ಅವ್ರೆಲ್ಲಾರು ಲೈಕ್ ಮಾಡಿದ್ರೆ ಎಷ್ಟು ಚಲೋ ಇರ್ತೈತಿ. ಬಟ್ ಯಾರು ನೋಡಂಗಿಲ್ಲ. ಇವ್ರೇನ್ ಬಿಡು ಅಂತ ಈಗ ಸುಮ್ಮನೆ ವಿಡಿಯೋ ಸರಿಸಿ ಇನ್ನೊಂದು ವಿಡಿಯೋ ನೋಡೋದ್ರಾಗ ಬಿಸಿ ಆಗಿರ್ತಾರೆ. ಸೊ ನೀವು ಲೈಕ್ ಕೊಡೋದ್ರಿಂದ ನಾವೇ ನಿಮ್ಮ ಮನೆ ಆಸ್ತಿ ಅದು ಇರ್ಲಿ. ಮತ್ತು ನಿಮ್ಗೆ ಸಪೋರ್ಟ್ ಆಗಕತ್ತೈತೋ ಇಲ್ಲೋ, ನಮ್ಮ ವಿಡಿಯೋಗಳು ನೋಡಾಕತ್ತಾರೋ ಇಲ್ಲೋ ಜನಗಳು, ಅದು ಬೇಕಾಗಿತ್ತು ನಮಗೆ. ಒಂದು ಕಮೆಂಟ್ ಹಾಕ್ರಿ, ಏನಾರ ಹಾಕ್ರಿ. ನೀವು ಬೈದಾರ ಬೈರಿ, ಏನಾರ ಮಾಡಿರಿ, ಒಟ್ಟು ನಮ್ಮ ವಿಡಿಯೋ ನೋಡಾಕತ್ತೀರೋ ಇಲ್ಲೋ ಅನ್ನೋದೊಂದು ಕ್ಲಾರಿಟಿ ಬೇಕಾಗೈತಿ. ಒಂದು ಕಮೆಂಟ್ ಹಾಕಿಸಿ ಆಮೇಲೆ ಸ್ಕಿಪ್ ಮಾಡ್ದೇ ನಮ್ಮ ವಿಡಿಯೋಗಳು ನೋಡಿರಿ. ಮತ್ತು ಸ್ವಲ್ಪ ವಾಚ್ ಅವರ್ಸ್ ಭಾಳ ಇಂಪಾರ್ಟೆಂಟ್ ಬೇಕಾಗೈತಿ. ಸದ್ಯಕ್ಕೆ ಭಾಳ ವರ್ಷ ಆಯ್ತು, 2 ವರ್ಷ ಆಯಿತು ಯೂಟ್ಯೂಬ್ ಚಾನಲ್ ಮಾಡಿ, ಇನ್ನೂ ಮಾನಿಟೈಸ್ ಆಗಿಲ್ಲ. ಕೆಲವೊಬ್ಬರು ಯೂಟ್ಯೂಬ್ ಚಾನಲ್ ಮಾಡಿ 3 ದಿನದಾಗನ ಮಾನಿಟೈಸ್ ಆಗ್ತಾವೆ. ಮತ್ತು ಅದಕ್ಕೆ ಇನ್ನೊಂದು ಕಾರಣ ಏನಪ್ಪ ಅಂದ್ರೆ ಒಂದು ಸ್ವಲ್ಪ ಈ ಸೋಷಿಯಲ್ ಮೀಡಿಯಾದ ಇನ್ಸ್ಟಾಗ್ರಾಮ್ ಆಗಲಿ, ಎಲ್ಲೋ ಒಂದು ಕಡೆ ಫೇಸ್ಬುಕ್ ಆಗಲಿ ಒಂದು ಸ್ವಲ್ಪ ವೈರಲ್ ಆಗಿರ್ತಾರೆ, ಹಾಗಾಗಿ ಜಲ್ದಿ ಬೆಳೀತಾರೆ. ನಾವೊಂದು ಸ್ವಲ್ಪ ಎಲ್ಲೂ ಅಷ್ಟೊಂದು ಇದು ಇಲ್ಲ. ಸದ್ಯಕ್ಕೆ ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟಿಂಗಿನ ಯೂಟ್ಯೂಬ್ ಮಾಡಿರೋದ್ರಿಂದ ನಮ್ಗೆ ಯಾರದ್ದು ಕಡೆಯಿಂದ ಸ್ವಲ್ಪ ಸಪೋರ್ಟ್ ಕಡಿಮೆ ಸಿಗಾಕತ್ತೈತಿ. ಇರಲಿ, ಆದರೂ ಮುಂದುವರ್ಸ್ಕೊಂಡು ಹೋಗ್ತೀವಿ. ನಿಮ್ಮ ಸಪೋರ್ಟ್ ಇತ್ತಂದ್ರೆ ಆದಷ್ಟು ಬೇಗ ನಾವು ಒಂದು ಲೆವೆಲಿಗೆ ಬರ್ತೀವಂತ ಹೇಳ್ತಾ, ಏನಿಲ್ಲ ಇಷ್ಟೇ ಹೇಳ್ಬೇಕು ಅನ್ನೋದಿತ್ತು. ನಮ್ಮ ಕಿರು ಪರಿಚಯನೂ ಮಾಡಿಕೊಂಡಂಗೆ ಆಯ್ತು, ಮತ್ತು ಸ್ವಲ್ಪ ಮನದಾಳದ ಮಾತುಗಳನ್ನು ಬಿಡಿಸಿ ಹೇಳಿದಂಗೆ ಆಯ್ತು ಅಂತ ಹೇಳ್ಕಿಸಿಂದ ಇದೊಂದು ವಿಡಿಯೋ ಮಾಡತ್ತೀವಿ. ಮತ್ತು ಫಸ್ಟ್ ಟೈಮ್ ಈ ಮೈಕಿಂದ ವಿಡಿಯೋ ಮಾಡತ್ತೀವಿ ಹೊಸ ಮೊಬೈಲ್ ಒಳಗೆ. ಸ್ವಲ್ಪ ಕ್ಲಿಯಾರಿಟಿ ಏನು ವಾಯ್ಸ್ ಹೆಂಗೆ ಕೇಳತೈತೆ ಅನ್ನೋದು ಕಮೆಂಟ್ ಮಾಡಿರಿ. ಮತ್ತು ಮೊಬೈಲ್ ಅಷ್ಟು ದೂರ ಐತಿ, ಮೈಕ್ ಇಲ್ಲಿ ಐತಿ, ಸರಿಯಾಗಿ ಕೇಳಿಸ್ತೈತೋ ಇಲ್ಲೋ ಅಂತೇಳಿ ಫಸ್ಟ್ ಟೈಮ್ ಟ್ರೈ ಮಾಡತ್ತೀನಿ. ಅದು ಕೇಳಿಸ್ತೈತಿ ಅನ್ನಿಸ್ತೈತಿ ನನಗೆ, ಆಮೇಲೆ ಚೆಕ್ ಮಾಡ್ತೀನಿ ನಾನು. ವಿಡಿಯೋ ಮುಗಿದ ತಕ್ಷಣ ಅದೇನೋ ಹೋಯ್ತು, ಏನೋ ಬಂತು, ಏನೋ ಇಟ್ಟಿದ್ದೇವಿಂದ ಎಂಡ್ ಮಾಡ್ತೀವಿ ಒಂದೆಲ್ಲ. ಅದಕ್ಕದು ಒಂದು ನಾರ್ಪಣೆ ಮಾಡಿಬಿಡ್ತೀವಿ ಹೋಗತ್ತು ಒಂದು. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಮತ್ತು ಹೊಸ ಏನಾರು ಕಂಟೆಂಟ್ಗಳು ಹಂಗೆ ಏನಾರು ಒಂದು ಹೊಸ ಮಸಾಲೆಗಳು ತೊಗೊಂಡು ಬರ್ತೀವಿ. ಅಲ್ಲಿವರೆಗೂ ಈಗ ನಮ್ಮ ಅತ್ತೆ ಒಂದು ಮಗಳನ್ನ ಹೆಂಗೇನಾಕಾಳೆ, ನಾದ್ನಾಕ
ಈಕೆ ಮೆಸೇಜ್ ಮಾಡೋದ್ರೊಳಗೆ ಬ್ಯುಸಿ ಅದಾಳ, ಅದನ್ನು ಮಾಡಲಿ. ನಾವು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಮತ್ತು ಹೊಸ ವಿಡಿಯೋಗಳು ಬರ್ತಿರ್ತಾವೆ, ನೋಡ್ತಿರ್ರಿ. ಅಲ್ಲಿವರೆಗೂ ನಮ್ಮ ವಿಡಿಯೋಗಳು ನೋಡ್ತಿರ್ರಿ, ಲೈಕ್ ಮಾಡ್ತಿರ್ರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಏನೋ ಒಂದು ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಎಲ್ಲ ಮಾಡಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ದಯವಿಟ್ಟು ಇನ್ನೊಂದು ಸರಿ ಹೇಳತ್ತೀನಿ, ನಮ್ಮ ವಿಡಿಯೋ ಯಾರು ನೋಡತ್ತೀರಿ, ನೋಡಿದವ್ರ ತಕ್ಷಣ ಏನಾರ ಒಂದು ಬೈರಿ, ಏನಾರ ಒಂದು ಕಮೆಂಟ್ ಮಾಡಿ, ಒಂದು ಪಾಯಿಂಟರ್ ಅಥವಾ ಒಂದು ಕಮೆಂಟ್ ಮಾಡೋರಿ. ದಯವಿಟ್ಟು ಒಂದು 2 ಸೆಕೆಂಡ್ ಟೈಮ್ ತೊಗೊಂಡು, ಯಾಕಂದ್ರೆ ನನಗೆ ಗೊತ್ತಾಗಬೇಕಾಗೈತಿ ನಮ್ಮ ವಿಡಿಯೋ ಯಾರ್ಯಾರು ನೋಡತ್ತಾರೋ ಇಲ್ಲೋ ಅನ್ನೋದು ನನಗೆ ಗೊತ್ತಾಗೈತಿ. ದಯವಿಟ್ಟು ಒಂದು ಕಮೆಂಟ್ ಮಾಡಿ ಮುಂದೆ ಹೋಗ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಮತ್ತು ಮುಂದಿನ ವಿಡಿಯೋ ಸಿಗ್ತೀವ್ರಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ವಂದನೆಗಳು.